ನೀವೇ ತಾನೇ 3-4 ದಿನ ಬಿಟ್ಟು ಊರಿಗೆ ಬಂದಿರೋರು. ಇವತ್ತು ನಾವು ಫಾದರ್ ಆ್ಯಂಡ್ ಡಾಟರ್ ಡೇಟಿಗೆ ಬಂದಿದ್ದೀವಿ. ಏಕೆ ಚೆನ್ನಾಗಿರಲ್ಲ ಅದು ಅಸಹ್ಯ ಅದು. ನಮ್ಮ ಮನೇಲಿ ಎಷ್ಟು ಕಾಲ್ ಇಟ್ಕೊಂಡಿದೀವಿ. ಇದೆ ತಕ್ಕ ಮಟ್ಟಕ್ಕೆ ಸೊಳ್ಳೆ ಇದೆ. ನನ್ನ ರೂಮಲ್ಲಿ ಬಾಲ್ಕನಿ ಇದ್ರೂ ಸೊಳ್ಳೆ ಬರಲ್ಲ. ಬಸರಿ ರೂಮ್ ಥರ ಇದೆ ನಮ್ಮಮ್ಮಂದು, ಬಾಣಂತಿ ರೂಮು. ಬಾಣಂತನಕ್ಕೆ ಎಲ್ಲ ಮುಚ್ಚಿ ಕತ್ಲೆಯಲ್ಲಿ ಇಳಿಸ್ತಾರಲ್ಲ ಆ ಥರ ಇದೆ. ಬಟ್ ಸ್ಟಿಲ್ ಅವ್ರ ರೂಮ್ಗೆ ಸೊಳ್ಳೆಗಳೆಲ್ಲ ಬರ್ತದೆ, ಸೊಳ್ಳೆ ಹಲ್ಲಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ವ್ಲಾಗ್ಸ್. ನಾನು ಮತ್ತು ಅಪ್ಪ ಆಚೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಇವತ್ತು ನಾವು ಫಾದರ್ ಆ್ಯಂಡ್ ಡಾಟರ್ ಡೇಟಿಗೆ ಬಂದಿದ್ದೀವಿ. ಅಂದರೆ ಸುಮ್ಮನೆ ಹಂಗೆ ಹೊರಗಡೆ ಏನಾದ್ರು ತಿನ್ನೋಣ, ಸಂಡೇ ಮತ್ತು ನಾನು ಅಡುಗೆ ಮಾಡೋದು ಬೇಡ ಇವತ್ತು ಅಂದ್ಬಿಟ್ಟು ಪಾಪ ಆಚೆ ಕರ್ಕೊಂಡು ಬಂದಿದ್ದಾರೆ. ಸೊ ಚೆನ್ನಾಗಿ ತಿನ್ಬಿಡೋಣ. ಇಷ್ಟು ಟ್ರಾಫಿಕ್ ಆಗಿದೆ. ಏನೆಂತ ಪ್ರೋಗ್ರಾಮ್? ಏಕೆ ಚೆನ್ನಾಗಿರಲ್ಲ ಅದು ಅಸಹ್ಯ ಅದು. ವಾಟ್ ಅಸಹ್ಯ? ಮನೆಗೆ ಬಂದೆ ಕನಿಕಂಗೆ ಕರ್ಕೊಂಡ್ಬಂದೆ. ಬಿಕಾಸ್ ಒಬ್ಬಳೇ ಇರಬೇಕಾಗತ್ತೆ ಅಂತ ಅವಳಿಗೆ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಅವಳು ಊಟ ಏನು ಮಾಡಿಲ್ವಂತೆ. ಸೊ ಅದಕ್ಕೆ ಈ ದೋಸೆ ಇವತ್ತು ನಾನು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ. ಬಟ್ಲಲ್ಲಿ ಹಿಂಗಿದೆ. ಫುಲ್ಲು ಮಳೆ ಬರೋ ಥರ ಇದೆ ವೆದರು. ಬಂದರೆ ಶೆಕೆ ಆಗುತ್ತೆ, ಬಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಲೆಟ್ಸಿ. ಫುಲ್ ಜೋರು ಗಾಳಿ ಬರ್ತಾ ಇದೆ, ನೋಡೋಣ. ಗೆದ್ದೆ ಆ್ಯಂಡ್ ಇವಾಗ ಎದ್ದ ತಕ್ಷಣ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋ ಮುಂಚೆ ಒಂದು ಲೋಟ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಟೀ ಮೇನಾಗಿ ಯಾಕೆ ಮಾಡ್ಕೊತೀನಿ, ಬಟ್ ಇವಾಗ ಸ್ವಲ್ಪ ಬೇಗ ಮಾಡ್ಕೊತಿದ್ದೀನಿ. ಒಂದು ಪ್ಯಾಕೆಟ್ ಪಾರ್ಲೆಜಿ ಬಿಸ್ಕೆಟ್ ಇದೆ, ಅದಕ್ಕೆ ನೆಂಚ್ಕೊಂಡು ತಿನ್ಬೇಕಂತ ಅನಿಸ್ತದೆ. ಸೊ ಅದಕ್ಕೆ ಇವಾಗ ನಮ್ಮಮ್ಮ ಆನ್ ದ ವೇ ಇದ್ದಾರೆ, ಪಾಂಡುಪುರ ಹತ್ರನೋ ಇದ್ದಾರೆ. ನಾನು ವರ್ಕ್ ಪ್ರೆಷರಿಂದ ನಾನು ಎಲ್ಲಿ ಹೋಗ್ತಿದ್ದೀರಾ ಅಂತಲೂ ಕೇಳಿರಲಿಲ್ಲ, ಏನೂ ಕೇಳಿರಲಿಲ್ಲ. ಬಿಕಾಸ್ ನಂಗೆ ಯಾರು ಮಾತಾಡ್ಸಿದ್ರು ಹೊಡೆಯೋಣ ಅನ್ನೋಷ್ಟು ಸಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಆ ಟೈಮಲ್ಲಿ ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ. ಕಾಮ್ ಪೇಷನ್ಸ್ ಆಗಿರ್ತೀನಿ. ನಾನು ಇವಾಗ ಬಂದ ತಕ್ಷಣ ಅವ್ರ ಎಕ್ಸ್ಪೀರಿಯನ್ಸ್ ಅದು ಇದು ಮಣ್ಣು ಮಸಿ ಎಲ್ಲನೂ ಕೇಳ ನಾವು ಯಾವಾಗ ಆ ಥರ ಹೋಗೋದು. ಈಗಿನ ಕಾಲದಲ್ಲಿ ಆಂಟಿಗಳು ಹೋಗೋಷ್ಟು ಟ್ರಿಪ್ಪು ನಾವು ಹುಡುಗಿರು ಹೋಗಲ್ಲ. ಸೊ ಅವ್ರ ಕೈಲಿ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ಸೋಣ ಹೆಂಗಿರುತ್ತೆ ಅಂತೆಲ್ಲ. ಫಸ್ಟ್ ಈಗ ಕುಡಿದ್ಬಿಡ್ತೀನಿ, ಸಂಜೆ ಆಗ್ತದೆ. ಆ್ಯಂಡ್ ಸೊಳ್ಳೆ ಕಾಟ ಇತ್ತೀಚೆಗೆ ತುಂಬ ಆಗ್ಬಿಟ್ಟಿದೆ. ಆ ಶೆಕೆಗೂ ಅದು ಕಚ್ಬಿಟ್ರೆ ತಗ ಉರಿಯುತ್ತೆ. ನಮ್ಮ ಮನೇಲಿ ಎಷ್ಟು ಕಾಲ್ ಇಟ್ಕೊಂಡಿದ್ದೀವಿ. ಮನೆಯಲ್ಲೇ ಬಂದರೆ ಮಾರ್ಬೋದು ಅಷ್ಟಿದೆ. ಬಟ್ ಅದೇ ನಮ್ಮಲ್ಲಿ ತುಂಬ ಸೊಳ್ಳೆ ಜಾಸ್ತಿ ಅಂತಲ್ಲ, ಇದೆ ತಕ್ಕ ಮಟ್ಟಕ್ಕೆ ಸೊಳ್ಳೆ ಇದೆ, ತುಂಬ ಸೊಳ್ಳೆ ಇದೆ. ಬಿಕಾಸ್ ಮಳೆ ಎಲ್ಲ ನಮ್ಮ ಅಮ್ಮನ ರೂಮಲ್ಲಿ ಜಾಸ್ತಿ ಇದೆ. ನನ್ನ ರೂಮಲ್ಲಿ ಬಾಲ್ಕನಿ ಇದ್ರೂ ಸೊಳ್ಳೆ ಬರಲ್ಲ. ನಮ್ಮ ಅಮ್ಮನ ರೂಮಲ್ಲಿ ಬಾಲ್ಕನಿ ಇಲ್ಲ, ಏನೂ ಇಲ್ಲ, ಕಿಟಕಿನೂ ತೆಗೆಯಲ್ಲ. ಅದೊಂಥರ ಬಸರಿ ರೂಮ್ ಥರ ಇದೆ ನಮ್ಮಮ್ಮಂದು, ಬಾಣಂತಿ ರೂಮು. ಬಾಣಂತನಕ್ಕೆ ಎಲ್ಲ ಮುಚ್ಚಿ ಕತ್ಲೆಯಲ್ಲಿ ಇಳಿಸ್ತಾರಲ್ಲ ಆ ಥರ ಇದೆ. ಬಟ್ ಸ್ಟಿಲ್ ಅವ್ರ ರೂಮ್ಗೆ ಸೊಳ್ಳೆಗಳೆಲ್ಲ ಬರ್ತದೆ, ಸೊಳ್ಳೆ ಹಲ್ಲಿ ಜಿರ್ಲೆ ಎಲ್ಲ ಇದೆ. ನನ್ನ ರೂಮಲ್ಲಿ ಏನೂ ಇಲ್ಲ, ಯಾವಾಗಲೂ 24/7 ಬಾಲ್ಕನಿ ಓಪನ್ ಇರುತ್ತೆ. ಬಟ್ ಏನೂ ಇರೋಲ್ಲ. ಸೊ ಇವಾಗ ಟೀ ಕೊಟ್ಬಿಟ್ಟು ನಾವು ಮಾತಾಡ್ತೀನಿ ಗೈಸ್. ನಮ್ಮಮ್ಮ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಮಸಾಲೆ ಪುರಿ ತಿಂತಿದ್ದಾರಂತೆ, ಕೊಡಿಸ್ತೀನಿ ಬಾ ಅಂದರು. ಅದಕ್ಕೆ ಓಡೋಗ್ತಾ ಇದ್ದೀನಿ. ನೀವೇ ತಾನೇ 3-4 ದಿನ ಬಿಟ್ಟು ಊರಿಗೆ ಬಂದಿರೋರು. ಏನ್ರಿ ಸಮಾಚಾರ? ಎಷ್ಟು ಪಾಪದವ್ರು ನೋಡಿ, ಪಾಪ ಕರ್ಕೊಂಡೋಗಕ್ಕೆ ಬಂದಿದ್ದಾರೆ ನಿಮ್ಮನ್ನ. ಬಿಟ್ಟು ಮಸಾಲೆ ಪುರಿ ಕೊಡಿಸಿದ್ದು ಯಾಕೆ ಅಂದರೆ ಇದನ್ನು ಎತ್ಕೊಂಡು ಮನೆ ಒಳಗೆ ಹೋಗೋಕ್ಕೆ. ಇಷ್ಟು ಕೆಲಸ ಮಾಡಬೇಕಲ್ಲ, ಅದಕ್ಕೆ ಮಸಾಲೆ ಪುರಿ ಪಾರ್ಟಿ ಮಾಡಿದ್ದು ಎಲ್ಲ ಕೊಡಿಸಿದ್ದು. ಎಷ್ಟು ಭಾರ ಇದೆ ಗೊತ್ತಾ, ಅದೇನು ಹೊತ್ಕೊಂಡು ಹೋಗಿದ್ರು. ಈ ಬ್ಲಾಗ್ನ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಟೈಮ್ ಆಯಿತು, ಊಟ ಮಾಡಿ ಮಲ್ಕೊಬೇಕಷ್ಟೇ. ಈ ಥರ ಅಂದರೆ ಇವಾಗ ಹೆಂಗೆ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ, ಇದೇ ಥರ ವ್ಲಾಗ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಟ್ ಆಲ್ ಯುವರ್ ಸಪೋರ್ಟ್, ಬ್ಲೆಸ್ಸಿಂಗ್ಸ್ ಎಲ್ಲನೂ. ಸೊ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಬಾಯ್ ಬಾಯ್.